ನಮ್ಮ ವಾರದಿ ಶಾಲೆ ಇವತ್ತು ಬರೀ ಇಂಟರ್ನ್ಯಾಷನಲ್ ಶಾಲೆ ಬರ್ತಕ್ಕಂಥ ದಿನಗಳಲ್ಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಶಾಲೆ ಆಗಬೇಕು. ಒಂದು ದೊಡ್ಡ ಮೆಡಿಕಲ್ ಕಾಲೇಜು ಪಡೆಯುವಂಥ ಹಂತಕ್ಕೆ ಇದು ಬೆಳಿಬೇಕು ಅನ್ನೋದು ನನ್ನ ಆಸೆ. ಅದೇ ರೀತಿ ಬೆಳೆಯುತ್ತೆ. ಯಾಕಂತ ಅವ್ರು ವಾರದಿ ಅಂತ ಇಟ್ಟಿದ್ದು ನಾನು ಪ್ರಾವಿಗಳು ಕೇಳ್ತಕ್ಕಂಥ ಒಂದು ಅರ್ಥ ಗೊತ್ತಿಲ್ಲ. ವಾರದಿ ಅಂತ ಸಮುದ್ರ, ಆ ಸಮುದ್ರ ಥರ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ಅದೇ ರೀತಿ ನಮ್ಮ ಸಹಕಾರ ಯಾವತ್ತೂ ಕೂಡ ಇರುತ್ತೆ. ಈ ಒಂದು ಕಾರ್ಯಕ್ರಮ ನನ್ನನ್ನು ಕರೆಸಿ ಒಂದು ಮಾತಾಡೋಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರಿಗೂ ಅನಿಸುತ್ತಾ ನಾನು ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗಲೂ ಕೂಡ ಯಾಕೆಂದರೆ ವಾರದಿ ಶಾಲೆಯ ಮುಖ್ಯಸ್ಥರು ಏನೇ ಕಾರ್ಯಕ್ರಮಕ್ಕೆ ಯಾರನ್ನಾದರೂ ಕರೀಲಿ ಬರ್ತಾರೆ. ಕಾರಣ ಏನು ಅಂದರೆ ಅವರಂಥ ದೊಡ್ಡ ಗುಣ ಇದೆ. ಅವರು ಈ ಶಾಲೆಯನ್ನು ಪ್ರಾರಂಭಿಸುವಾಗ ನನ್ನ ಮನಸ್ಸಲ್ಲಿ ಹೇಳಿಲ್ಲ ಅವತ್ತು, ಇವತ್ತು ಹೇಳ್ತಾ ಇದ್ದೇನೆ. ಬೆಂಗಳೂರಿಂದ ಬಂದು ಈ ಶಾಲೆಯನ್ನು ಯಾಕೆ ಪ್ರಾರಂಭಿಸ್ತಾ ಇದ್ದಾರೆ, ಹೆಂಗೆ ಬೆಳೆಸೋದು, ಇವರ ಇದು ಏನಾಗುತ್ತೋ ಅನ್ನುವ ಒಂದು ಉದ್ದೇಶ ನಾನು ಒಳಗಡೆ ಇತ್ತು. ಆದರೆ ಆವತ್ತು ಭಾಷಣ ಮಾಡುವಾಗ ಅದನ್ನು ನಾನು ಮನಸ್ಸು ಬಿಚ್ಚಿ ಮಾತಾಡಲಿಲ್ಲ. ಇವತ್ತಿನ ದಿವಸ ಅವರು ಕಷ್ಟಪಟ್ಟು ಬೆಳೆದು ಇವತ್ತು ಈ ದೊಡ್ಡ ಒಂದು ಸಂಸ್ಥೆಯನ್ನು ಬೆಳೆಸಿರುವುದಕ್ಕೆ ನಿಜವಾಗಲೂ ಕೂಡ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ರೈತರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಶಾಲೆಯು ಇಷ್ಟು ಮೇಲೆ ಬೆಳೀಬೇಕಾದ್ರೆ ಅವರು ಪ್ರತಿ ಮನೆ ಪ್ರತಿ ಹಳ್ಳಿಯಲ್ಲೂ ಕೂಡ ತಿರುಗಾಡಿ ಇಷ್ಟು ದೊಡ್ಡದು ಮಾಡಿದ್ದಾರೆ. ಇವತ್ತು ಈ ಗಾಡಿಗಳಲ್ಲೂ ಈ ಶಾಲೆಯ ಮಕ್ಕಳನ್ನು ನೋಡ್ತಾ ಇದ್ದರೆ, ಈ ಕಟ್ಟಡವನ್ನು ನೋಡ್ತಾ ಇದ್ದರೆ ನಮಗೆಲ್ಲ ಕೂಡ ಇವತ್ತು ಸಂತೋಷ ಆಗ್ತಾ ಇದೆ. ಈ ಸಂಸ್ಥೆ ಇನ್ನು ಮುಂದೆ ಬರೀ UKGಯಿಂದ ಹಿಡಿದು MBBSವರೆಗೂ ಬೆಳೀಲಿ ಅಂತ ನಾನು ಇವತ್ತು ಆಶೀರ್ವಾದ ಮಾಡ್ತಾ ಇದ್ದೇನೆ ಅವರಿಗೆ. ಈ ಸೇವೆ ಯಾವಾಗಲೂ ಸದಾ ಹೀಗೆ ಕಷ್ಟಪಟ್ಟು ಬೆಳೆಸ್ಕೊಂಡು ಹೋಗಲಿ ಅಂತ ಈ ಸಮಯದಲ್ಲಿ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಅದರಲ್ಲೂ ಮಂಜುನಾಥ್ ರೆಡ್ಡಿ ಅವರು ವಿದ್ಯಾವಂತರು. ಅವರು ಈ ಭಾಗದಲ್ಲಿ ಒಳ್ಳೆಯ ಕೆಲಸ ಮಾಡಲಿ, ಸಮಾಜಕ್ಕೆ ಒಳ್ಳೆಯ ಕೀರ್ತಿ ತರಲಿ ಅಂತ ಹೇಳ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡ್ತೀನಿ. ಗೌರವ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ರೆಡ್ಡಿ ಅವರು ನಮ್ಮ ಸ್ವಾಮಿಗಳು ಸ್ಕೂಲಲ್ಲಿ ಕೂತ್ಕೊಂಡು ಮಾತಾಡುವಾಗ ಪ್ರಸ್ತಾಪ ಮಾಡಿದ್ರು, ಒಂದು 5 ಮಾರ್ಕ್ಸ್ ಲೈಟ್ ಹಾಕ್ಬಿಡಿ ಅಂತ. ನಮ್ಮ CM ಅನುದಾನದಲ್ಲಿ 5 ಲಕ್ಷ ರೂಪಾಯಿ 5 ಮಾರ್ಕ್ಸ್ ಲೈಟು ಇಲ್ಲ. ಥ್ಯಾಂಕ್ ಯು ಸರ್.